ಒಂದು ಶಾಪಗ್ರಸ್ತ ಪೆಟ್ಟಿಗೆಯ ಮೇಲೆ ಕುಳಿತುಕೊಳ್ಳಲು ನನಗೆ $200 ಸಿಕ್ಕಿತು ಮತ್ತು ಆ ರಾಕ್ಷಸನನ್ನು ನಾನು ಈಗ ಹೊರಬಿಟ್ಟೆ ಎಂದು ನನಗೆ ಅನಿಸುತ್ತಿದೆ. ನಾನು ಬೇಬಿಸಿಟ್ಟರ್ ಕೆಲ್ಸಕ್ಕಾಗಿ ಒಂದು ಜಾಹೀರಾತನ್ನು ನೋಡಿದೆ. ಮಧ್ಯರಾತ್ರಿ 1 ರಿಂದ ಬೆಳಗಿನ 4 ರವರೆಗೆ. ಸಂಬಳ ತುಂಬಾ ಜಾಸ್ತಿ. ಆದರೆ ನಾನು ಕರೆ ಮಾಡಿದಾಗ, ಆ ಮಹಿಳೆ ನನಗೆ ಅಲ್ಲಿ ಯಾವುದೇ ಮಕ್ಕಳಿಲ್ಲ ಎಂದು ಹೇಳಿದರು. ಒಂದು ಪೆಟ್ಟಿಗೆಯ ಮೇಲೆ ನಾನು ಕುಳಿತುಕೊಳ್ಳಬೇಕು, ಇದರಿಂದ ಅದರೊಳಗಿರುವ ವಸ್ತು ಹೊರಬರದಂತೆ ತಡೆಯಬಹುದು ಎಂದು ಅವರು ಹೇಳಿದರು. ಪೆಟ್ಟಿಗೆ ತೆರೆದಿಟ್ಟಿದ್ದರಿಂದ ಅವರ ಮಾಜಿ ಪ್ರಿಯಕರ ನಾಪತ್ತೆಯಾದರು ಎಂದು ಅವರು ಹೇಳಿಕೊಂಡಿದ್ದರು. ನಾನು ಇದನ್ನೆಲ್ಲ ಒಂದು ಜೋಕ್ ಎಂದುಕೊಂಡೆ. ಸುಲಭವಾಗಿ ಹಣ ಸಿಗುತ್ತಿದೆ, ಅಲ್ವಾ? ತಿಂಗಳುಗಳ ಕಾಲ ನಾನು ಇದನ್ನೇ ಮಾಡಿದೆ. ಮರದ ಪೆಟ್ಟಿಗೆಗಳು, ಶೂ ಬಾಕ್ಸ್‌ಗಳು ಮತ್ತು ಒದ್ದೆಯಾದ ಶಬ್ದ ಮಾಡುವ ಸೂಟ್‌ಕೇಸ್‌ಗಳ ಮೇಲೂ ನಾನು ಕುಳಿತೆ. ಆ ಪೆಟ್ಟಿಗೆಗಳು ನನ್ನನ್ನು ವಂಚಿಸಲು ಪ್ರಯತ್ನಿಸಿದವು. ನಕಲಿ ಸಂದೇಶಗಳು, ವಿಚಿತ್ರ ಶಬ್ದಗಳು. ಮುಚ್ಚಿದ ಪೆಟ್ಟಿಗೆಯ ಒಳಗಿನಿಂದ ನನ್ನದೇ ಬೆಕ್ಕಿನ ಮಿಯಾಂ ಮಿಯಾಂ ಶಬ್ದ ಕೂಡ ಕೇಳಿಸಿತು. ಈ ಎಲ್ಲಾ ಆಟಗಳು ನನಗೆ ಅಭ್ಯಾಸವಾಗಿ ಬಿಟ್ಟಿದ್ದವು. ಆಮೇಲೆ ಕೊನೆಯ ಪಾರ್ಸೆಲ್ ಬಂದಿತು. ಕಿರಿದಾದ, ಅಲಂಕೃತವಾದ ಚೆಸ್ ಬಾಕ್ಸ್, ಅದರ ದಾಳಗಳ ಮೇಲೆ ಭಯಾನಕ ಮುಖಗಳಿದ್ದವು. ನಾನು ಅದನ್ನು ನನ್ನ ಬೆಡ್‌ರೂಮ್‌ಗೆ ಕೊಂಡೊಯ್ದೆ ಮತ್ತು ಹಾಸಿಗೆಯ ಮೇಲೆ ಮಲಗಿದ್ದಾಗ ಅದರ ಮೇಲೆ ಕುಳಿತೆ. ಬೆಳಗಿನ 2 ಗಂಟೆಗೆ ನನ್ನ ಮನೆಯ ಬೆಲ್ ರಿಂಗ್ ಆಯ್ತು. ನಂತರ ಜೋರಾದ ಬಡಿಯುವಿಕೆ ಕೇಳಿಸಿತು. ಆಮೇಲೆ ಯಾರೋ ನಡೆಯುತ್ತಿರುವ ಶಬ್ದ. ಯಾರೋ ನನ್ನ ಮನೆಯಲ್ಲಿ ನೃತ್ಯ ಮಾಡುತ್ತಾ ನಡೆಯುತ್ತಿದ್ದರು. 1, 2, 3 1, 2, 3 ನಾನು ಭಯಭೀತರಳಾಗಿ ಆ ಮಹಿಳೆಗೆ ಕರೆ ಮಾಡಿದೆ. ಚೆಸ್ ಬಾಕ್ಸ್‌ನ ವಿಷಯ ಈಗ ತುಂಬಾ ಗಂಭೀರವಾಗುತ್ತಿದೆ ಎಂದು ನಾನು ಅವರಿಗೆ ಹೇಳಿದೆ. ಅಲ್ಲಿ ಒಂದು ದೀರ್ಘ ಮೌನ ಆವರಿಸಿತು. ನಂತರ ಅವರು ಕಿರುಚಿದರು. ಅವರು ಯಾವುದೇ ಚೆಸ್ ಬಾಕ್ಸ್ ಕಳುಹಿಸಿರಲಿಲ್ಲ. ಅವರು ಕಳುಹಿಸಿದ್ದು ಒಂದು ಖಾಲಿ ಕಾರ್ಡ್‌ಬೋರ್ಡ್ ಬಾಕ್ಸ್. ನನ್ನ ರಕ್ತ ಹೆಪ್ಪುಗಟ್ಟಿತು. ನಾನು ಕೆಳಗೆ ನೋಡಿದೆ. ನಾನು ಒಂದು ನಕಲಿ ಪೆಟ್ಟಿಗೆಯ ಮೇಲೆ ಕುಳಿತಿದ್ದರೆ, ಅಸಲಿ ಪೆಟ್ಟಿಗೆ ಎಲ್ಲಿದೆ? ಕೆಳಗಿನ ಮಹಡಿಯಿಂದ ಒಂದು ಉದ್ದವಾದ, ಕಾಡುವ ಶಿಳ್ಳೆ ಕೇಳಿಸಿತು ಮತ್ತು ಈಗ ಯಾರೋ ಮೆಟ್ಟಿಲುಗಳನ್ನು ಹತ್ತಿ ಬರುತ್ತಿರುವುದು ನನಗೆ ಕೇಳಿಸುತ್ತಿದೆ.